ವಂಕರ್ ಅವರು ಈ ಒಂದು ಅದೃಷ್ಟದ ನಾಮಿನೇಷನ್ ಗೆದ್ದುಕೊಂಡು ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದ್ದಾರೆ. ಅದೇ ರೀತಿ ಮೇಘನಾ ರಾಜ್, ಅದೇ ರೀತಿ ಮತ್ತೋರ್ವ ಸಹ ಆಟಗಾರ್ತಿ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಮಯೂರಿ ಇವರ ಆಗಮನವಾಗ್ತಾ ಇದೆ. ಬೌಲಿಂಗ್ ವಿಭಾಗದಲ್ಲಿ ಇದೀಗ ಶ್ರುತಿ ಇವರ ಆಗಮನ ಪ್ರಥಮ ಎಸೆತ ಚಾಲ್ತಿಯಲ್ಲಿದೆ. ಕಪ್ತಾನ ಮೇಘನಾ ರಾಜ್ ರವರಿಗೆ ನೆಲ ಕಚ್ಚಿ ಒನ್ ಟಾಪ್ ಆಗಿ ಬಂದಂತ ಎಸೆತದಲ್ಲಿ ಯಾವ ರೀತಿಯ ರನ್ನಿನ ಕಂಡುಕೊಂಡು ಬರ್ತಾ ಇಲ್ಲ. ತನ್ನ ಮೂಲಕ ಒಂದು ಎಸೆತ ಮುಕ್ತಾಯಗೊಳ್ತಾ ಇದೆ. ಇದೀಗ ಎರಡನೇ ಬಾರಿಗೆ ಬೌಲಿಂಗ್ ವಿಭಾಗದಲ್ಲಿ ಶ್ರುತಿ ಅವರ ಆಗಮನವಾಗ್ತಾ ಇದೆ. ಇದೀಗ ಮತ್ತೊಮ್ಮೆ ಒನ್ ಟಾಪ್ ಆಗಿ ಬಂದಂತ ಎಸೆತ ಯಾವ ರೀತಿಯ ಚೇಂಜಸ್ ಕಂಡ್ಕೊಂಡು ಬರ್ತಾ ಇಲ್ಲ. ಈ ಒಂದು ಸಂದರ್ಭದಲ್ಲಿ ಯಾವತ್ತಿಗೂ ಕೂಡ ರೊಟೇಷನ್ ಆಫ್ ಸ್ಟ್ರೈಕ್ ಬೇಕಾಗಲೇಬೇಕು. ಯಾಕೆಂದರೆ ಎದುರಾಳಿ ಆಟಗಾರತಿ ಕೂಡ ದಂಡಿನಲ್ಲಿ ಕೂಡ ಉತ್ತಮವಾಗಿರುವುದು. ತನ್ನ ಮೂಲಕ ಎಲ್ಲಿ ತಪ್ಪನ್ನು ಮಾಡ್ತಾ ಇದ್ದೀರಿ. ಪ್ರಥಮ ವಿಕೆಟ್ ನೆರಕುರುಳುತ್ತಾ ಇದೆ. ಮೇಘನಾ ರಾಜ್ ರವರ ನಿರ್ಗಮನವಾಗ್ತಾ ಇದೆ. ಕಡೆಗೆ ಮುಖ ಮಾಡಿಕೊಂಡ ಮೇಘನಾ ರಾಜ್ ಇವರ ಜಾಗವನ್ನು ತುಂಬಲು ತಾನು ಇವರ ಆಗಮನವಾಗ್ತಾ ಇದೆ. ತನ್ನ ಮೂಲಕ ಕ್ಲೀನ್ ಬೋಲ್ಡ್ ಆಗಿದೆ. ಇನ್ನು ಕೂಡ ಯಾವ ರೀತಿಯ ರನ್ಗಳು ಕೂಡ ಕಂಡುಕೊಂಡು ಬರ್ತಾ ಇಲ್ಲ. ಪ್ರಥಮ ಓವರಿನ 3 ಎಸೆತ ಮುಕ್ತಾಯಗೊಳ್ತಾ ಇದೆ. 5 ಓವರ್ಗಳ ಸೀಮಿತ ಓವರ್ಗಳ ಪಂದ್ಯಕೂಟ ಇದೀಗ ಲೀಗ್ ಮಾದರಿನ 4ನೇ ಪಂದ್ಯಕೂಟ ಈ ಒಂದು ಸುಂದರವಾದಂಥ ಮೈದಾನದಲ್ಲಿ ಸಾಗಿ ಬಂದಿತ್ತು. ಟೀಮ್ ಲೀಲಾವತಿ ವಿರುದ್ಧವಾಗಿ ಟೀಮ್ ಕಲ್ಪನಾ ಇವರ ನಡುವೆ ಜಿಡ್ಡಿಯ ಹೋರಾಟ ನಡೀತಾ ಇದೆ. ಎರಡು ತಂಡಕ್ಕೆ ಕೂಡ ಈ ಒಂದು ಗೆಲುವು ಅತಿ ಅವಶ್ಯಕತೆವಾಗಿದೆ. ಯಾಕೆಂದರೆ ಇವರು ಈ ಒಂದು ಪಂದ್ಯಕೂಟದ 2ನೇ ಲೀಗ್ ಮಾದರಿಯ ಪಂದ್ಯಕೂಟವನ್ನು ಆಡುತ್ತಿದ್ದಾರೆ. ಪ್ರಥಮ ಲೀಗ್ ಮ್ಯಾಚ್ ಅನ್ನು ಗೆದ್ದುಕೊಂಡಂತ ಟೀಮ್ ಲೀಲಾವತಿ ತಂಡ ಈಗಾಗಲೇ ಪಾಯಿಂಟ್ಸ್ ಟೇಬಲ್ ಅಲ್ಲಿ 1 ಅಂಕ ಪಾಯಿಂಟ್ಸ್ ಅನ್ನು ಪಡೆದುಕೊಂಡಿದ್ದಾರೆ. ಇದೀಗ ಮತ್ತೊಮ್ಮೆ 2ನೇ ಗೆಲುವಿಗಾಗಿ ಸೆಣಸಾಟ ನಡೆಸುತ್ತದೆ. ಎರಡೂ ತಂಡಕ್ಕೂ ಕೂಡ ಗೆಲುವು ಅತಿ ಅವಶ್ಯಕತೆವಾಗಿದೆ. ಯಾಕೆಂದರೆ ಈ ಒಂದು ಸುಂದರವಾದಂಥ ಒಂದು ಪಂದ್ಯಕೂಟ ಸ್ಯಾಂಡಲ್ವುಡ್ ವುಮೆನ್ಸ್ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ 2025ರಲ್ಲಿ ನಾವಿದ್ದೇವೆ. ಉತ್ತಮವಾದಂಥ ಆರ್ಗನೈಸಿಂಗ್ ಡಿಪಾರ್ಟ್ಮೆಂಟ್, ಉತ್ತಮವಾದಂಥ ಹಾಸ್ಪಿಟಾಲಿಟಿ ಇರುವಂಥ ಈ ಒಂದು ಪಂದ್ಯಕೂಟ ನಾವೆಲ್ಲ ಅದೇ ರೀತಿ ಕ್ರಿಕೆಟ್ ಆಟಗಾರರಾಗಿರ್ಬೋದು, ಕ್ರಿಕೆಟಿನ ಎಲ್ಲ ಕ್ರಿಕೆಟ್ ಲವರ್ಸ್ ಅಂತ ಹೇಳ್ಬೋದು, ಎಲ್ಲರೂ ಕೂಡ ಆಸಕ್ತ ರೀತಿಯಿಂದ ಈ ಒಂದು ಪಂದ್ಯಕೂಟವನ್ನು ವೀಕ್ಷಣೆಯನ್ನು ಮಾಡ್ತಿದ್ದಾವೆ. ತಮ್ಮ ಇಷ್ಟಪಟ್ಟಂಥ ತಂಡಗಳನ್ನು ಸಪೋರ್ಟ್ ಮಾಡ್ತಿದ್ದಾವೆ. ದಿಗ್ಗಜರ ಸವಿನೆನಪಿಗಾಗಿ ಮಾಡಿದಂಥ ಈ ಒಂದು ಪಂದ್ಯಕೂಟದಲ್ಲಿ ಅವರವರ ಹೆಸರನ್ನು ತೊಡಗಿಸಿಕೊಟ್ಟಂಥ ಈ ಒಂದು ಪಂದ್ಯಕೂಟ. ಅದೇ ರೀತಿ ಈ ಒಂದು ಪಂದ್ಯಕೂಟಕ್ಕೆ 5 ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಇದ್ದಾರೆ. ಅದೇ ರೀತಿ ತಂಡದ ಕಪ್ತಾನರು ಕೂಡ ಇದ್ದಾವೆ. ಅದೇ ರೀತಿ ಈ ಒಂದು UAE ಮಣ್ಣಿನಲ್ಲಿ ಆಡಿ ಪಳಗಿದಂಥ ಉತ್ತಮವಾದಂಥ ಆಟಗಾರ್ತಿಯರು ಪ್ರತಿಯೊಂದು ತಂಡದಲ್ಲಿದ್ದಾರೆ. ಈಗ ಸಾಗಿ ಬರ್ತಾ ಇದೆ. ಒಂದು ಕಡೆಯಲ್ಲಿ ನಮ್ಮ ಕಣ್ಣನ್ನು ಹಾಯಿಸಿ ನೋಡುವಾಗ ಅಂಕ ಪಟ್ಟಿಯಲ್ಲಿ ನಜೀರ್ ರಾವ್ ನನ್ನೊಂದಿಗೆ ಹೇಳುತ್ತಿದ್ದಾರೆ, ಇನ್ನು ಕೇವಲ ಯಾವ ರೀತಿಯ ರನ್ಗಳು ಕೂಡ ಕಂಡುಕೊಂಡು ಬರ್ತಾ ಇಲ್ಲ, ಯಾವ ರೀತಿಯ ಖಾತೆ ತೆರೀತಾ ಇಲ್ಲ ಟೀಮ್ ಲೀಲಾವತಿ ತಂಡ. ಉತ್ತಮವಾದಂಥ ಬೌಲಿಂಗ್ ಪ್ರದರ್ಶನವನ್ನು ನಾವು ನೋಡಿದ್ವಿ. ಟೀಮ್ ಕಲ್ಪನಾ ವಿರುದ್ಧವಾಗಿ ನಡೀತಾ ಇದೆ ಟೀಮ್ ಲೀಲಾವತಿ. ಯಾವ ತಂಡ ಈ ಒಂದು ವಿಜಯವನ್ನು ಪಡೆದುವಂಥ ಸಾಧ್ಯತೆ ಇವೆ ನೋಡೋಣ. ಯಾಕೆಂದರೆ ಇದೀಗಾಗಲೇ ಬೌಲಿಂಗ್ ವಿಭಾಗದಲ್ಲಿ ಉತ್ತಮವಾದಂಥ ಬೌಲಿಂಗ್ ನಾವು ನೋಡಿದ್ವಿ. ತನ್ನ ಮೂಲಕ ಈ ಒಂದು ವಿಜಯವನ್ನು ಪಡೆದುವಂತ ಸಾಧ್ಯತೆ ಇವೆ ನೋಡೋಣ. ಯಾಕೆಂದ್ರೆ ಇದೀಗಾಗಲೇ ಬೌಲಿಂಗ್ ವಿಭಾಗದಲ್ಲಿ ಉತ್ತಮವಾದಂತಹ ಬೌಲಿಂಗ್ ನಾವು ನೋಡಿದ್ವಿ. ನನ್ನ ಮೈಕಿನಲ್ಲಿ ನಾನು ಹೇಳ್ತಾ ಇದ್ದೇನೆ, ಒಂದು ಸಹಕರಿಸಬೇಕು. ಎರಡೂ ತಂಡದ 8ನೇ ಆಟಗಾರತಿ ನಮ್ಮೊಂದಿಗೆ ಬಂದು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಇದು ಪದೇ ನಾನು ಕರೆಯುವುದು ಸರಿಯಲ್ಲ ಕಾಣ್ತಾ ಇದೆ. ಅದಕ್ಕೋಸ್ಕರ ವ್ಯವಸ್ಥಾಪಕರಿಗೆ ವಿನಂತಿಯನ್ನು ಮಾಡ್ತಿದ್ದೇವೆ. ಎಲ್ಲ ತಂಡದ ವಿನಂತಿಯನ್ನು ಮಾಡ್ತಿದ್ದೇವೆ. ನಿಮ್ಮ 8ನೇ ಆಟಗಾರ್ತಿಯನ್ನು ನಮ್ಮೊಂದಿಗೆ ಸಹಕರಿಸಿ. ಯಾಕೆಂದ್ರೆ ನನಗೆ ತಂಡದ ಇದೆ. ನಡುವು ಸಣ್ಣ ಗೋಧಿ ಬಣ್ಣ ಕೈಗೆ ಸಿಗದ ಮಿಂಚುಳ್ಳಿ ನಿನ್ನ ಸಲುವಾಗಿ ಸುತ್ತ
ಈಗ ಮತ್ತೊಮ್ಮೆ ಪಂದ್ಯಾಕೂಟಕ್ಕೆ ನಮ್ಮ ಕಣ್ಹಾಯಿಸಿ ನೋಡುವಾಗ ಇದೀಗ ಬ್ಯಾಟಿಂಗ್ ವಿಭಾಗದಲ್ಲಿ ನಾವು ನೋಡ್ತಿದ್ದೇವೆ ಮಾನಸ ಇವರ ಆಗಮನವಾಗ್ತಾ ಇದೆ. ಬೌಲಿಂಗ್ ವಿಭಾಗದಲ್ಲಿ ಯಶೋಧ ಇವರ ಆಗಮನ. ಇದೀಗ ಮತ್ತೊಮ್ಮೆ ಒನ್ ಟಾಪ್ ಆಗಿ ಬಂದಂತ ಎಸೆತ ಸೀದಾ ಗೂಟ ರಕ್ಷಕನ ಕೈವಶವಾಗ್ತಾ ಇದೆ. ಇಲ್ಲಿ ನೋಡಿ, ಜಾಲ್ಮೆ ಆಟ ಬೇಕಾಗಲೇಬೇಕು, ತಿಳುವಳಿಕೆಯ ಆಟ ಬೇಕಾಗಲೇಬೇಕು. ಸ್ವಂತ ತಿಳುವಳಿಕೆಯನ್ನು ಉಪಯೋಗಿಸಿಕೊಂಡು ಈ ಒಂದು ಪಂದ್ಯಕೂಟವನ್ನು ನೀವು ನಡೆಸಿಕೊಳ್ಬೇಕು. ಯಾಕಂದರೆ ಇನ್ನೂ ಕೂಡ ಬಹಳಷ್ಟು ಉತ್ತಮವಾದಂಥ ರನ್ನಿನ ಸುರಿಮಳೆ ಬೇಕಾಗಲೇಬೇಕು ಎದುರಾಳಿ ತಂಡಕ್ಕೆ. ಯಾಕೆಂದರೆ ನಾವು ಕಳೆದ ಪಂದ್ಯಕೂಟದಲ್ಲಿ ನೋಡಿದ್ವಿ, ಟೀಮ್ ಲೀಲಾವತಿ ತಂಡದ ದಾಂಡುಗಾರರಲ್ಲಿ ಉತ್ತಮವಾದಂಥ ಆಲ್ರೌಂಡರ್ ಆಟಗಾರರನ್ನು ಹೊತ್ತಂಥ ಈ ಒಂದು ತಂಡ ಯಾರಿಗೂ ಕೂಡ ಸೈ. ಅದೇ ರೀತಿ ಓವರ್ ನಂಬರ್ 2 ಮುಕ್ತಾಯವಾಗ್ತಾ ಇದೆ. ಓವರ್ ನಂಬರ್ 2 ಮುಕ್ತಾಯದಲ್ಲಿ ಅಂಕಪಟ್ಟಿಯಲ್ಲಿ 6, 2 ವಿಕೆಟಿನ ನಷ್ಟಕ್ಕೆ 6 on the board after losing 2 wickets, and we are witnessing still more runs required for the team Kalpana to get some runs in the scorecard, because some of the good totals will make their team to move towards their victory side. So now once again in the bowling department we have Shravya, one of experienced bowling campaigner for the side of team Lilavati. Shravya is in the bowling end, and now one top delivery. What a delivery it was! Not having what a fast pace we could see. ಯಾವ ರೀತಿಯ ಪೇಸ್ ಅನ್ನು ಅವರು ಯೂಸ್ ಮಾಡಿದ್ರು, ಯಾವ ರೀತಿಯ ಒತ್ತಡವನ್ನು ಕಂಡುಕೊಂಡು ಬರಲಿಲ್ಲ. ಉತ್ತಮವಾಗಿತ್ತು. ಮತ್ತೊಮ್ಮೆ ಉತ್ತಮವಾದಂಥ ಕ್ಷೇತ್ರರಕ್ಷಣೆಯನ್ನು ಮಾಡಲಿಕ್ಕೆ ಹೋದ್ರು, ಆದರೆ ಉತ್ತಮವಾದಂಥ ಕ್ಷೇತ್ರರಕ್ಷಣೆ ಕಂಡುಕೊಂಡು ಬರ್ತಾ ಇದೆ. ವಿತ್ ದ್ಯಾಟ್ 7 on the board. 7 with the 2 wickets is already fallen. 7. ಇದೀಗ ಮತ್ತೊಮ್ಮೆ ಒನ್ ಟಾಪ್ ಆಗಿ ಬಂದಂತ ಎಸೆತ, ಆದರೆ ಯಾವ ರೀತಿಯ ಜೊತೆ ಆಟ ಕಂಡುಕೊಂಡು ಬರ್ತಾ ಇಲ್ಲ. ಇಲ್ಲಿ ತಂಡ ಕಲ್ಪನಾ ತಂಡಕ್ಕೆ ಬೇಕಾಗಲೇಬೇಕು, ಷಡ್ಕದ ಅವಶ್ಯಕತೆ ಇವೆ. ಷಡ್ಕ ಬೇಕಾಗಲೇಬೇಕು ಎರಡು ತಂಡಕ್ಕೆ. ಬೌಂಡ್ರೀಸ್ಗಳ ಅವಶ್ಯವಿದೆ, ಸಿಕ್ಸರ್ಗಳ ಅವಶ್ಯಕತೆ ಇದೆ, ರೊಟೇಷನ್ ಆಫ್ ಸ್ಟ್ರೈಕ್ ಕೂಡ ಬೇಕಾಗ್ತಾ ಇದೆ. ಯಾಕಂದರೆ ಇನ್ನು ಕೂಡ ಅಂಕ ಪಟ್ಟಿಯಲ್ಲಿ 7 ವಿಕೆಟ್ಗಳು ಪೆವಿಲಿಯನ್ ಕಡೆಗೆ ಮುಖ ಮಾಡಿಕೊಳ್ತಾ ಇದೆ. ತನ್ಮೂಲಕ ಮತ್ತೊಮ್ಮೆ ಒನ್ ಟಾಪ್ ಆಗಿ ಬಂತು, ಮತ್ತೊಮ್ಮೆ ಬೌಂಡರಿ. ಯಲ್ಲಿ 2 ವಿಕೆಟ್ಗಳು ಪೆವಿಲಿಯನ್ ಕಡೆಗೆ ಮುಖ ಮಾಡಿಕೊಳ್ತಾ ಇದೆ. ತನ್ಮೂಲಕ ಮತ್ತೊಮ್ಮೆ ಒನ್ ಟಾಪ್ ಆಗಿ ಬಂತು, ಮತ್ತೊಮ್ಮೆ ಬೌಂಡರಿ. ಇಲ್ಲಿ ನೋಡಿ ಪ್ರಿಯ ಬಂಧುಗಳೇ, ಒನ್ ಟಾಪ್ ಆಗಿ ಬಂದಂತೆ ಸದ ಯಾವ ರೀತಿಯ ಸಂಪರ್ಕ ಇಲ್ಲ, ಔಟ್ ಆಗುವಂತ ಸಂಭವವಿತ್ತು. ಆದರೆ ಎಸ್ ಇಟ್ ಈಸ್ ತೀವ್ರ ನಿರ್ಲಕ್ಷ್ಯನೆ, ಯಾವ ರೀತಿಯ ಓಡಾಟ ಕಂಡುಕೊಂಡು ಬಂದ ಇಲ್ಲ. ತನ್ ಮೂಲಕ ಇವರ ಜಾಗವನ್ನು ತುಂಬಲು The line is back and he rolls again. ಇದೀಗ ಬೌಲಿಂಗ್ ವಿಭಾಗದಲ್ಲಿ ಯುವೈ ಕಂಡಂತ ಅಮಿಷಾ ಆನಂದ್ ರವರ ಆಗಮನವಾಗ್ತಾ ಇದೆ. ಲಾಂಗ್ ರನ್ ಅಪ್ ಮುಖೇನ ಈ ಒಂದು ಉತ್ತಮವಾದಂಥ ಅವರ ಕ್ರಿಕೆಟ್ ತರಬೇತಿಯನ್ನು ಪಡೆದಂಥ ಇವರ ಕ್ರಿಕೆಟ್ ಆಟಗಾರ್ತಿ ಅಮಿಷಾ ಆನಂದ್ ಇದೀಗ ಬ್ಯಾಟಿಂಗ್ ವಿಭಾಗದಲ್ಲಿ ನಾವು ನೋಡಿದ್ವಿ. ಉತ್ತಮವಾದಂಥ ಓಡಾಟ, ಸಿಂಗಲ್ಸ್, ರೊಟೇಷನ್ ಆಫ್ ಸ್ಟ್ರೈಕ್ ಕಂಡುಕೊಂಡು ಬರ್ತಾ ಇದೆ. ಇದೀಗ ನೋಡಿ UAE ದಿಗ್ಗಜರ ಆಟಗಾರರಲ್ಲಿ ಒಂದು ಕಡೆಯಲ್ಲಿ ಬೌಲಿಂಗ್ ವಿಭಾಗದಲ್ಲಿ ಅಮಿಷಾ ಆನಂದ್ ಕಂಡ್ರೆ, ಮತ್ತೊಂದು ಬ್ಯಾಟಿಂಗ್ ವಿಭಾಗದಲ್ಲಿ ಮಿಸ್ ಕವಿತಾ ಅವರ ಆಗಮನವಾಗ್ತಾ ಇದೆ. 2 UAE ಪ್ರಸಿದ್ಧ ಅನುಭವಶಾಲಿ ಆಟಗಾರ್ತಿಯರ ಆಗಮನವಾಗ್ತಾ ಇದೆ. ಇಲ್ಲಿ ನೋಡೋಣ, ಇದೀಗ ಕವಿತಾ ಇವರ ಕೈಯಲ್ಲಿ ದಂಡಿದೆ. ಈಗಾಗಲೇ ಕಲ್ಪನಾ ತಂಡಕ್ಕೆ
ಬೇಕಾಗಿದೆ ಸಿಕ್ಸರ್. ಅದೇ ರೀತಿ ಬೌಂಡ್ರೀಸ್ಗಳು ಅತಿ ಅಮೂಲ್ಯವಾಗಿದೆ. ತನ್ಮೂಲಕ ಇಲ್ಲಿ ನೋಡಿ ವಾಟ್ ಅ ಶಾಟ್, ಇದು ನೋಡಿ ಉತ್ತಮವಾದಂತ ಜೊತೆಯಾಟ. ತನ್ಮೂಲಕ ಬೌಂಡ್ರಿಗಳ ಸುರಿಮಳೆ ಬರ್ತಾ ಇದೆ. ಉತ್ತಮವಾದಂತ ಬೌಂಡ್ರೀಸ್, ಇದೇ ರೀತಿ ಇಂತಹ ಬೌಂಡ್ರೀಸ್, ಅದೇ ರೀತಿ ಇಂತಹ ಸಿಕ್ಸರ್ಗಳು ಬಂದ್ರೆ ತನ್ಮೂಲಕ ಶೇಕಡ ಇದೀಗ ಒಂದು ಕಡೆ ಅಂಕ ಪಟ್ಟಿಗೆಯಲ್ಲಿ ನಮ್ಮ ಕಣ್ಣನ್ನು ಹಾಯಿಸಿ ನೋಡಿದರೆ 16 ವಿಕೆಟಿನ ನಷ್ಟಕ್ಕೆ ಇದೀಗ 3.2 ಓವರ್ ಮುಕ್ತಾಯಗೊಳ್ಳಲಿದೆ. ತನ್ಮೂಲಕ ಇದೀಗ ಅಮಿಷಾ ಆನಂದ್ ರವರ ಕೈಯಲ್ಲಿ ಚೆಂಡಿದೆ. 3ನೇ ಬಾರಿಗೆ ಚಾಲ್ತಿಯಲ್ಲಿರುವಂತಹ ಎಸೆತದಲ್ಲಿ ಲಾಂಗ್ ರನ್ ಅಪ್ನ ಮೂಲಕ ಇದೀಗ ಮತ್ತೊಮ್ಮೆ ಎದ್ದಿಲ್ಲಿ ಕಂಬ್ಯಾಕ್ ಅಂತ ಹೇಳಬಹುದು. ತನ್ಮೂಲಕ ಯಾವ ರೀತಿಯ ಬ್ಯಾಕಪ್ ಕಂಡುಕೊಂಡು ಬರ್ತಾ ಇಲ್ಲ, ಉತ್ತಮವಾದಂಥ ಜಾಳ್ಮೆ ಆಟ ಕಂಡುಕೊಂಡು ಬರ್ತಾ ಇದೆ. ಈ ರೀತಿಯ ಜಾಳ್ಮೆ ಆಟಕ್ಕೆ ಆಸ್ಪದವನ್ನು ನೀಡ್ತಾ ಇದ್ದಾರೆ ಟೀಮ್ ಲೀಲಾವತಿ ತಂಡದ ಪರವಾಗಿ. ಇದೀಗ ಮತ್ತೊಮ್ಮೆ 4ನೇ ಓವರಿನ ಅಂತಿಮ 3 ಎಸೆತ ಚಾಲ್ತಿಯಲ್ಲಿದೆ. ಆದರೆ ಯಾವ ರೀತಿಯ ತಿಳುವಳಿಕೆ, 2 UAE ಆಟಗಾರರ ನಡುವೆ ಜಟಾಪಟಿ. ಒಂದು ಕಡೆಯಲ್ಲಿ ಕವಿತಾ, ಇವರಿಗೆ ಬೇಕಾಗಿದೆ ಸಿಂಗಲ್ ಸ್ಟ್ರೈಕ್ ಅನ್ನು ತಮ್ಮದಾಗಿಸುವಂತ ಕುತೂಹಲ. ಒಂದು ಕಡೆ ಅಮಿಷಾರ್ ಅವರಿಗೆ ಬೇಕಾಗಿದೆ ಕವಿತಾರವರ ವಿಕೆಟ್. ಆದರೆ ನೋಡಿ ಬ್ಯಾಕಪ್ ಅಲ್ಲಿ ಇದ್ರು ಉತ್ತಮವಾದಂತಹ ನಮ್ಮ ತಂಡಕ್ಕೆ. ಆದರೆ ಬಹಳಷ್ಟು ವಿಜಯ ಬೇಕಾಗಬೇಕು, ನನಗೆ ಸೋಲು ಬೇಡ ಅನ್ನುವ ಒಂದು ಮನೋಭಾವನೆಯಲ್ಲಿದ್ದಾರೆ. ಒನ್ಸ್ ಅಗೇನ್ ಇದೀಗ ಅಮಿತ್ ಶಾ ಕ್ಯಾಚ್ ಔಟ್ ಆಗುವಂತಹ ಸಂಭವ. ಮತ್ತೆ ಎಲ್ಲಿ ನೋಡಿ ದಿಸ್ ಈಸ್ ವಾಟ್ ಬಹಳಷ್ಟು ವಿಜಯ ಬೇಕಾಗಬೇಕು, ನನಗೆ ಸೋಲು ಅನ್ನುವ ಒಂದು ಮನೋಭಾವನೆಯಲ್ಲಿದ್ದಾರೆ. ಒಂದಿಗೆ ಇದೀಗ ಅಮಿತ್ ಶಾ ಕ್ಯಾಚ್ ಔಟ್ ಆಗುವಂತ ಸಂಭವ. ತನ್ಮೂಲಕ ಓವರ್ ನಂಬರ್ ಲಾಸ್ಟ್ 1 ಎಸೆತ ಚಾಲ್ತಿಯಲ್ಲಿದೆ. ಓವರ್ ಇನ್ನೂ ಕೂಡ ಮುಕ್ತಾಯವಾಗಲಿಲ್ಲ. ಲಾಸ್ಟ್ ಅಂತಿಮ 1 ಎಸೆತ ಚಾಲ್ತಿಯಲ್ಲಿದೆ. ಉತ್ತಮವಾದಂಥ ಜೊತೆ ಆಟ ಬೇಕಾಗಲೇಬೇಕು. ನಾನು ಯಾವಾಗಲೇ ಹೇಳಿದ ಕವಿತಾರವರ ವಿಕೆಟ್ ಅವರಿಗೆ ಬೇಕಾಗಲೇಬೇಕು. ತನ್ನ ಉತ್ತಮವಾದಂಥ ಬೌಲಿಂಗ್ ಪ್ರದರ್ಶನದಿಂದ ಅವರಿಗೆ ಬೇಕಾದಂಥ ವಿಕೆಟ್ ಹುದರಿ ಪೆವಿಲಿಯನ್ ಕಡೆಗಿದೆ. ಅದು ಒನ್ ಟಾಪ್ ಮೂಲಕ ಒಂದು ಎಸೆತ ಎಲ್ಲೇ ಬರ್ತಾ ಇದೆ, ಭರ್ಜರಿ ಬೌಂಡ್ರಿ. ಮೂಲಕ ಈ ಬೌಂಡ್ರಿಯ ಮೂಲಕ ಅಂಕಪಟ್ಟಿಯಲ್ಲಿ 22 ಅಂತಿಮ ಯಾವ ಆಟಗಾರ್ತಿಯ ಆಗಮನವಾಗ್ತಾ ಇದೆ ಬೌಲಿಂಗ್ ವಿಭಾಗದಲ್ಲಿ. ನೋಡೋಣ ಯಾವ ರೀತಿಯ ತಿರುವನ್ನು ಕಂಡುಕೊಂಡು ಬರುವಂತ ಒಂದು ಪೂರ್ಣ ಸೌಲಭ್ಯ ಅವರ ತಂಡದ ಬೌಲಿಂಗ್ ವಿಭಾಗದಲ್ಲಿ ಕಂಡುಕೊಂಡು ಬರ್ತಾ ಇದೆ. ನೋಡುವಂತ ಕ್ಷಣ ಇನ್ನು ಕೇವಲ ಕೆಲವೇ ಕ್ಷಣದಲ್ಲಿ ನಮಗೆ ನೋಡಲು ಅವಕಾಶವಿದೆ. ನೋಡೋಣ ಅಂತಿಮ ಓವರಿನ ಬೌಲಿಂಗ್ ವಿಭಾಗದಲ್ಲಿ ತಂಡದ ಶ್ರುತಿ ಅವರ ಆಗಮನವಾಗ್ತಾ ಇದೆ. 1-0 ಸಮವಸ್ತ್ರವನ್ನು ಧರಿಸಿದಂಥ ಆಟಗಾರ್ತಿ. ತನ್ಮೂಲಕ ಇದೀಗ ಬ್ಯಾಟಿಂಗ್ ವಿಭಾಗದಲ್ಲಿ ಮಯೂರಿ ಇವರ ಆಗಮನವಾಗ್ತಾ ಇದೆ. ಸಿಕ್ಸರ್ಗಳು ಬೇಕಾಗಲೇಬೇಕು. ಉತ್ತಮವಾದ ಟಾರ್ಗೆಟ್ ನೀಡುವುದಾದರೆ ಸಿಕ್ಸರ್ ಬೌಂಡ್ರಿಯ ಸುರಿಮಳೆ ಬೇಕಾಗಲೇಬೇಕು. ಇದೀಗ ಫುಲ್ ಟಾಸ್ ಆಗಿ ಬಂದಂತ ಎಸೆತದಲ್ಲಿ ಮಯೂರಿ ಅವರು ಪೂರ್ಣ ವಿರಾಮವನ್ನು ನೋಡಿದ್ವಿ. ಯಾವ ರೀತಿಯ ಸಂಪರ್ಕ ನಾವು ನೋಡಲಿಲ್ಲ. ಇಲ್ಲಿ ಜೊತೆ ಆಟ ಬೇಕಾಗಲೇಬೇಕು. ಅಂಕಪಟ್ಟಿಯಲ್ಲಿ 22, 4 ಹುದರಿ ನೆಲಕ್ಕುರುಳುತ್ತಾ ಇದೆ. ಇನ್ನು ಉಳಿತಾ ಇದೆ 5 ಎಸೆತ. 5 ಅದೃಷ್ಟದ ಎಸೆತದಲ್ಲಿ ಯಾವ ರೀತಿಯ ಟಾರ್ಗೆಟ್ ಅನ್ನು ಬಿತ್ತುಕೊಡುವ ಸಾಧ್ಯತೆ ನಾವು ಇನ್ನೂ ಕೂಡ ವೀಕ್ಷಕ ವಿವರಣೆ ಕೊಠಡಿಯಲ್ಲಿ ನಾವಿದ್ದೇವೆ. ಆದರೆ ಮತ್ತೊಮ್ಮೆ ಅದೇ ಲಯಬದ್ಧವಾದಂಥ ಎಸೆತ. ಆದರೆ ಇನ್ನೂ ಕೂಡ 4 ಎಸೆತಗಳು ಬಾಕಿ ಉಳಿತಾ ಇದೆ. 2 ತಂಡಕ್ಕೂ ಈ ಒಂದು ವಿಜಯ ಬೇಕಾಗಲೇಬೇಕು. ಯಾಕೆಂದರೆ ಎರಡನೇ ಲೀಗ್ ಮಾದರಿ ಪಂದ್ಯಕೂಟವನ್ನು ಅವರು ಆಡುತ್ತಾ ಇದ್ದಾರೆ. ಮತ್ತೊಮ್ಮೆ ಪ್ರಥಮ ಎಸೆತ ಒನ್ ಟಾಪ್ ಆಗಿ ಬಂದಂತ ಎಸೆತ, 1 ಬೌನ್ಸ್ ಬೌಂಡರಿ.
With that boundary, the scorecard has been jumped to its 26 on the board with the losing 4 wickets. ಮತ್ತೊಮ್ಮೆ ಪ್ರಥಮ ಎಸೆತ ಒನ್ ಟಾಪ್ ಆಗಿ ಬಂದಂತ ಎಸೆತ ಒನ್ ಇದೀಗ ಮತ್ತೊಮ್ಮೆ ಬೌಲಿಂಗ್ ವಿಭಾಗದಲ್ಲಿ ಶ್ರುತಿ ಗೌಡ ಈಗ 4ನೇ ಬಾರಿಗೆ ಅಂಪೈರ್ ಅವರನ್ನು ದಾಟಿಕೊಂಡು ಜಾಳ್ಮೆಯ ಎಸೆತಗಾರಿಕೆಯನ್ನು ನಾವು ತೋರ್ಪಡಿಸಿಕೊಟ್ರೆ ಇದೀಗ ಮತ್ತೊಮ್ಮೆ ಮಯೂರಿ ಅವರ ಆಗಮನ. ಬ್ಯಾಟಿಗೆ ಸಂಪರ್ಕವಿತ್ತು, ಆದರೆ ಸ್ಟ್ರೈಕ್ ತಮ್ಮದಾಗಿಸಿಕೊಳ್ಳಲು ಯಾವ ರೀತಿಯ ಓಡಾಟಗಳು ಕಂಡುಕೊಂಡು ಬರ್ತಾ ಇಲ್ಲ. ಯಾಕಂದರೆ 2 ಆಟಗಾರರು ಇದು ಈಗಾಗಲೇ ಮಯೂರಿ ಶಾ ಇವರು ಆಡಿದಂಥ 12 ಎಸೆತಗಳಲ್ಲಿ 14 ರನ್ನನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅದೇ ರೀತಿ ಶಿಲ್ಪಾ ಗೌಡ ಇವರು ಆಡಿದಂಥ 1 ಎಸೆತಗಳಲ್ಲಿ 4 ರನ್ ತಮ್ಮದಾಗಿಸಿಕೊಂಡಿದ್ದಾರೆ. ಇದೀಗ ಮತ್ತೊಮ್ಮೆ ಶ್ರುತಿ ಗೌಡ ಅಂತಿಮ 2 ಎಸೆತ ಚಾಲ್ತಿಯಲ್ಲಿ ಪ್ರಥಮ ಆವೃತ್ತಿಯ ಅಂತಿಮ 2 ಎಸೆತ ತನ್ಮೂಲಕ ವೈಡ್ ಮನೀಶಾನೆ ತೋರ್ಪಡಿಸಿಕೊಳ್ತಾ ಇದ್ದಾರೆ. ಆದರೆ ಅಂತಿಮ ಓವರ್ನಲ್ಲಿ ಯಾವ ರೀತಿಯ ಚೆಂಡುಗಳು ಕೌಂಟ್ ಆಗುವುದಿಲ್ಲ. ಅದಕ್ಕಾಗಿ ಪ್ರಿಯ ಬಂಧುಗಳ ಇನ್ನೂ ಕೂಡ 2 ಎಸೆತ ಬಾಕಿ ಉಳಿತಾ ಇದೆ. 2 ಎಸೆತದಲ್ಲಿ ಯಾವ ರೀತಿಯ ರನ್ನಿನ ಸುರಿಮಳೆ ಬರುವುದು ಎಂದು ಎಲ್ಲ ಆಟಗಾರರು ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಕುತೂಹಲದಿಂದ ಕಾಯುತ್ತಾ ಕುಳಿಯುತ್ತಾ ಈ ಒಂದು ಕೂಟದ ವೀಕ್ಷಣೆಯಲ್ಲಿದ್ದಾರೆ. ಇದೀಗ ಮತ್ತೊಮ್ಮೆ ಒನ್ ಟಾಪ್ ಆಗಿ ಜ್ಯೂಸಿ ಡೆಲಿವರಿ ಇಟ್ ವಾಯ್ಸ್. ಆದರೆ ಯಾವ ರೀತಿಯ ಸಂಪರ್ಕ ನಾವು ನೋಡುತ್ತಿಲ್ಲ, ಯಾವ ರೀತಿಯ ನಿರ್ಲಕ್ಷ್ಯವನ್ನು ಮಾಡುತ್ತಿದ್ದಾರೆ ಟೀಮ್ ಕಲ್ಪನಾ ಪರವಾಗಿ. ಆದರೂ ಕೂಡ ನಾವೇನು ಕಮ್ಮಿ ಇಲ್ಲ, ದಂಡಿನ ಮೂಲಕ ತಮ್ಮ ಪೂರ್ಣ 100% ಕೊಟ್ಟಂತ ಟೀಮ್ ಕಲ್ಪನಾ ತಂಡ ಇದೀಗ 27 4 ಉದರಿ ನಷ್ಟಕ್ಕಿದೆ. ಇದೀಗ ಅಂತಿಮ 1 ಬಾರಿಗೆ ಫುಲ್ ಟಾಸ್ ಆಗಿತ್ತು, ಆದರೆ ತನ್ಮಧ್ಯೆ ನೋ ಬಾಲ್ ಎಂಬ ಮನವಿಯನ್ನು ಕೊಟ್ಟಿದ್ದಾರೆ. ಆದರೆ ಇದೀಗ 27 4 ಉದರಿ ನಷ್ಟಕ್ಕೆ ಇದೀಗ ಅಂತಿಮ 1 ಬಾರಿಗೆ ನೋ ಬಾಲ್ ಎಂಬ ನಿಶಾನೆ, ಪ್ರಥಮ ನೋ ಬಾಲ್ ಅಂತ ಆಗಿತ್ತು. ಪ್ರಥಮ ನೋಬಾಲ್ ಎಂದು ಹೇಳುವುದು ತಪ್ಪಾಗುವುದಿಲ್ಲ. ಈ ಒಂದು ಪಂದ್ಯಾಕೂಟದ ಸುಂದರವಾದಂಥ ಈ ಒಂದು ಪಂದ್ಯಾಕೂಟ ಪ್ರಥಮ ಇನ್ನಿಂಗ್ಸಿನ ಅಂತಿಮ 1 ಎಸೆತ ಚಾಲ್ತಿಯಲ್ಲಿದೆ. ಒಟ್ಟಾಗಿ ಒಂದು ಜ್ಯೂಸಿ ಎಸೆತ, ಬ್ಯಾಟ್ಸ್ಮನ್ ಕೈಯಲ್ಲಿ ಯಾವ ರೀತಿಯ ಸಂಪರ್ಕ ಇಲ್ಲ. 2 ತಂಡಕ್ಕೂ ಕೂಡ ಅಭಿನಂದನೆ ತಿಳಿಸುತ್ತಾ ಇದೀಗ ಪ್ರಥಮ ಇನ್ನಿಂಗ್ಸಿನ ಮುಕ್ತಾಯಕ್ಕೆ ಅಂಕಪಟ್ಟಿಯಲ್ಲಿ 29-30 ರನ್ನಿನ ಅವಶ್ಯಕತೆ ಇದೆ. ಉಳಿದಂತ 5 ಓವರಿನಲ್ಲಿ ಲೀಲಾವತಿ ತಂಡಕ್ಕೆ 30 balls are required, 30 runs to get. I will be back with the 5 minutes of time. Over to you, Cleveland. Check. Well, the match number 3, which was between